ಅಲ್ಲ ಅತ್ತೆ, ಯಾರಿಗೂ ಸಿಗದೇ ಇರೋ ಸ್ವಾತಂತ್ರ್ಯ ಅವಳಿಗೆ ಹೇಗೆ ಸಿಕ್ತು? ನೀವು ಅದೆಷ್ಟು ಮೌನವಾಗಿದ್ರಿ. ಅದೇ ನಾನೇ ಆಗಿದ್ರೆ ಪವಿತ್ರ ನೀನ್ ಆಚೆ ಇರು ಅಂತ ಹೇಳ್ತಿದ್ರಿ. ಪವಿತ್ರ ಅನು ಅವಳ ಅಭಿಪ್ರಾಯ ಅಷ್ಟೇ ಹೇಳಿತು. ಅತ್ತೆ, ಅದೇನೇ ಅಭಿಪ್ರಾಯ ಇದ್ರು ನೀವೊಬ್ಬರೇ ಇದ್ದಾಗ ಬಂದ್ ಹೇಳ್ಬೇಕಪ್ಪ. ಲಕ್ಷ್ಮಣ್ ಮುಂದೆನೆ ಬಂದ್ ಮಾತಾಡ್ತಾಳೆ ಅಂದ್ರೆ ನಿಮ್ಮನ್ನ ನಿಮಗ್ ಗೊತ್ತಿಲ್ದ ಹಾಗೆ ಬಾಯಿ ಮುಚ್ಚಿದಲ್ವಾ? ಅತ್ತೆ, ಅವಳಿಗೆ ಹಿರಿಯರು ಅನ್ನೋ ಗೌರವ ಇಲ್ಲ. ಈ ಮನೆ ಸಿಸ್ಟಮ್ ಏನು ಅಂತ ತಿಳ್ಕೊಬೇಕು ತಾನೆ ಅವಳು. ಅವಳು ಏನೋ ಹೇಳ್ತಾಳೆ ಅಂತ ಅದ್ ನನಗೆ ಅಂಟ್ಕೊಳುತ್ತಾ? ಅವಳು ಏನ್ ಹೇಳ್ಬೇಕೋ ಹೇಳಿ, ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ನೀನ್ ಸುಮ್ಮನಿರು. ಆದ್ರೂ ನಿಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅತ್ತೆ. ನೀವೊಬ್ರು ದಡ್ಡಿ, ಮಕ್ಳನ್ನ ಸಾಕಕ್ಕೆ ಬರಲ್ಲ, ಮಕ್ಳು ಮನ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಗೊತ್ತಿಲ್ಲ ಅನ್ನೋ ರೀತಿ ಮಾತಾಡ್ಬಿಟ್ಲಲ್ಲ ಅವಳು. ಯಾಕೆ ನೀವು 3 ಮಕ್ಳನ್ನ ಹೊತ್ತು ಹೆತ್ತು ಬೆಳೆಸ್ಲಿಲ್ವಾ? ಅತ್ತೆ, ಲಕ್ಷ್ಮಣ್ಗೆ, ನನ್ ಗಂಡಂಗೆ, ಅಶ್ವಿನಿಗೆ ಬುದ್ಧಿ ಹೇಳ್ಕೊಟ್ಟಿಲ್ವಾ? ಅವೇನು ಇದ್ದಕ್ಕಿದ್ದಾಗೆ ಬೆಳ್ಕೊಂಡ್ಬಿಟ್ರ? ಈ ವಯಸ್ಸಲ್ಲಿ ನೀವು ಆ ಪೋರಿ ಬುದ್ಧಿವಾದ ಕೇಳ್ತೀರಾ? ಅಯ್ಯೋ ಪವಿತ್ರ, ಹೋಗ್ಲಿ ಬಿಡಮ್ಮ. ಹೇಗತ್ತೆ ಬಿಡಕ್ಕಾಗತ್ತೆ? ನನಗೆ ಸಂಕಟ ಆಗುತ್ತೆ. ಅವಳಿಗೆ ನಿಮ್ಮ ಮೇಲೆ ಗೌರವ ಇಲ್ಲದೆ ಇರ್ಬೋದು, ನನ್ಗೆ ನಿಮ್ಮ ಮೇಲೆ ಗೌರವ ಇದೆ. ನೀವು ನನ್ನ ಅತ್ತೆ. ನನ್ನ ಅತ್ತೆಗೆ ಏನಾದ್ರೂ ಹೇಳಿದ್ರೆ ನಂಗೆ ಹೊಟ್ಟೆ ಉರಿ ಅಲ್ವಾ? ಹಿಡ್ಕೊಂಡು ಬಾರ್ಸೋ ಅಷ್ಟು ಕೋಪ ಬಂದಿತ್ತು. ನೀವು ನೋಡಿದ್ರೆ ಅದಕ್ಕೆ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವು ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ. ಬುದ್ಧಿ ಹೇಳಿದ್ರೆ ಕೇಳೋ ಜಾತಿನ ಅದು? ಅದೇ ನಮ್ಮಮ್ಮ ಹೇಳಿದ್ರೆ ನಿಮಗ್ ಸಿಟ್ಟು ಬರುತ್ತೆ. ಅವಳೇನಾದ್ರೂ ಹೇಳಿದ್ರೆ ನಿಮ್ಗೇನು ಅನ್ಸೋದೇ ಇಲ್ಲ. ಅತ್ತೆ, ಲಕ್ಷ್ಮಣ್ ಜೀವನದಲ್ಲಿ ಪ್ರವೇಶ ಮಾಡಿರೋ ಈ ಮನೆ ಸೊಸೆನೆ ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ದಾಳಂತೆ. ಅವಳದೇನಂತೆ ಫಿಟ್ಟಿಂಗು? ಈ ವಿಷಯ ಏನಾದ್ರೂ ಸಿಂಧುಗ್ ಗೊತ್ತಾದ್ರೆ ಪಾಪ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಅತ್ತೆ, ಇದೆಲ್ಲ ಕೆಟ್ಟ ಯೋಚನೆಗಳ ತಂತ್ರ. ಅತ್ತೆ, ಅವಳು ಬಂದು ನಮ್ಮನೆ ಸರಿ ಮಾಡ್ಬೇಕಾ? ನಮ್ಮನೆ ಪರಿಸ್ಥಿತಿ ಅಷ್ಟೊಂದು ಹಾಳಾಗೋಗಿದೀಯಾ? ಅತ್ತೆ, ನನ್ನ ಮನ್ಸಿಗೆ ಬೇಜಾರಾಯ್ತು, ಹೇಳಿದೀನಿ. ಏನಿವಳು ಈ ರೀತಿ ಹೇಳ್ತಾಳೆ ಅಂತ ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಇದ್ರ ಮೇಲೆ ನಿಮ್ಮ ಇಷ್ಟ ಅತ್ತೆ. ಅದನ್ನೆಲ್ಲ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಬೇಕು ಲಕ್ಕಿ. ಅಪ್ಪನ ಆಸೆ ಏನು ಹೇಳಿ? ನೀವು ಚೆನ್ನಾಗಿರ್ಬೇಕು, ದೊಡ್ಡ ಸಾಧನೆ ಮಾಡಬೇಕು ಅಂತ ತಾನೆ. ಅವ್ರ ಆಸೆ ಕಟ್ಕೊಂಡು ನಾನೇನು ಮಾಡಲಿ? ನನಗದು ಬೇಕಾಗಿಲ್ಲ. ಬೇಕಾಗಿಲ್ಲ ಅಂತೆಲ್ಲ ಮಾತಾಡಬಾರ್ದು ನೀವು. ಅಪ್ಪಂಗೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ತೀರಾ? ನೋಡಿ, ಅಪ್ಪನ ಹತ್ರ ಹೋಗಿ ಮಾತಾಡಿ. ನಂಗೆ ಲಾಯರ್ ಕೆಲಸ ಬೇಡ, ಅಡ್ವರ್ಟೈಸ್ಮೆಂಟ್ ಕಂಪನಿ ಸೇರ್ಕೋತೀನಿ ಅಂತ ಹೇಳಿ. ಒಂದೇ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ಳಿ. ಅಪ್ಪ ಖಂಡಿತ ಒಪ್ಕೋತಾರೆ. ಬೇಕಾದ್ರೆ ನಾನು ಮಾತಾಡ್ತೀನಿ ಮಾವನ ಹತ್ರ. ಅಪ್ಪ ಒಪ್ತಾರೆ ಅಂತೀಯಾ? ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ಳೇಬೇಕು. ನಿಮ್ಮ ಸಂತೋಷ ಲಕ್ಕಿ ಅಪ್ಪಂಗೆ ಬೇಕಾಗಿರೋದು. ಅದಕ್ಕೋಸ್ಕರ ತಾನೇ ಅವ್ರಿಷ್ಟೆಲ್ಲ ಮಾಡ್ತಿರೋದು. ನೋಡೋಣ, ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಮಾತಾಡಿ. ನಾನು ಮಾತಾಡ್ತೀನಿ. ಥ್ಯಾಂಕ್ಸ್ ಕಣೆ. ಥ್ಯಾಂಕ್ಸ್ ಏನೂ ಬೇಕಾಗಿಲ್ಲ. ಮೊದಲು ನೀವು ಹೋಗಿ ಮಾತಾಡಿ. ಯಾಕಮ್ಮ ಮಾತಾಡಲ್ವಾ? ಸಿಟ್ಟ, ಕೋಪನ ನನ್ನ ಮೇಲೆ? ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಮೊದಲು ಅಪ್ಪನ ಹತ್ರ ಕ್ಷಮೆ ಕೇಳಿ ಆಮೇಲೆ ನನ್ನ ಹತ್ರ ಮಾತಾಡೋದಪ್ಪ. ಅಪ್ಪನಿಗೆ ಬೇಜಾರು ಮಾಡ್ತಾ ಜೊತೆ ನಾನು ಮಾತಾಡೋದಿಲ್ಲ. ಅಪ್ಪ ಅಂತೆ ಅಪ್ಪ. ಅವ್ರ ಮತ್ತೆ ನಾನೇನು ಕೇಳೋದು? ನನ್ನ ಲೈಫ್ ನನ್ನ ಇಷ್ಟ. ನೀನೇನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ಯಾ?